ನಿಮ್ಮ ಮನೆಯಲ್ಲಿ ಏನೇನು ದೋಷ ಇದೆ ಅಂದರೆ ನಾನು ಸ್ಕ್ಯಾನ್ ಮಾಡಿ ಹೇಳ್ತೀನಿ. ನಿಮ್ಮಲ್ಲೂ ಕೂಡ ಏನೇನು ದೋಷ ಐತೆ ಅಂತ ಸ್ಕ್ಯಾನ್ ಮಾಡಿ ಹೇಳ್ತೀನಿ. ನಿಮ್ಮ ಮನೆ ವಾಸ್ತು ಇರಲಿ, ವಾಸ್ತು ಇಲ್ಲದೆ ಹೋಗಲಿ, ಅಂಥ ಮನೆಗೆ ನಮ್ಮಲ್ಲಿ ವಿತೌಟ್ ಡೆಮಾಲಿಷನ್ ಕರೆಕ್ಷನ್ಸ್ ಆಗುತ್ತೆ. ವೀಕ್ಷಕರೇ, ನಿಮ್ಮ ಎಲ್ಲ ಕಷ್ಟಗಳಿಗೂ ಪರಿಹಾರ ಆಗಬೇಕಾ? ಕೊನೆಯವರೆಗೂ ವಿಡಿಯೋ ನೋಡಿ. ನಿಮ್ಮಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಅಷ್ಟೈಶ್ವರ್ಯನೂ ಪ್ರಾಪ್ತಿ ಆಗಬೇಕಂದ್ರೆ ನಮ್ಮನ್ನು ಭೇಟಿ ಮಾಡಿ. 100% ಸಕ್ಸಸ್ ಆಗುತ್ತೆ, ಅದರಲ್ಲೇನೂ ಡೌಟ್ ಇಲ್ಲ. ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಕಿಶೋರ್ ಕುಮಾರ್ ಅಂತ. ನಾವು ತ್ರಿಕಾಲ್ ಸ್ಪಿರಿಚುವಲ್ ಹೀಲರ್ಸ್. ನಾವು ಕೆಲವು ಜಾಗದಲ್ಲಿ ಶಾಸ್ತ್ರ ನೋಡ್ತಾರೆ, ಜೆಮ್ ಸ್ಟೋನ್ನ ಸಜೆಷನ್ಗೆ ಹೋಗ್ತಾರೆ, ಹೆಸರು ಬದಲಾವಣೆ ಮಾಡಿಸ್ಕೊಳಕ್ಕೆ ಹೋಗ್ತಾರೆ, ಮತ್ತು ಬ್ಲ್ಯಾಕ್ ಮ್ಯಾಜಿಕ್ ಎಫೆಕ್ಟಿಂದ ನೆರಳ್ತಾರವರೆಲ್ಲ ಪರಿಹಾರಗಳು ಮಾಡಿಸ್ಕೊಳಕ್ಕೆ ಹೋಗ್ತಾರೆ. ಈ ಥರ ಸಾಕಷ್ಟು ವಿಚಾರಗಳಲ್ಲಿ ಒಂದೊಂದು ಕಡೆ ಹೋಗ್ತಾರೆ. ಆದರೆ ನಮ್ಮ ತ್ರಿಕಾಲ್ ಕಡೆಯಿಂದ ಈ ಎಲ್ಲ ಪರಿಹಾರಗಳು ನಾವು ಮಾಡಿಕೊಡ್ತೀವಿ. ಮ್ಯಾರೇಜ್ ಕೂಡ ಭಾರಿ ಮುಖ್ಯ. ಒಂದು ಸತಿ ನೀವು ಮದುವೆ ಆಗೋಗ್ಬಿಟ್ರೆ ಶಾಶ್ವತವಾಗಿ ನೀವು ಒಳ್ಳೆಯದಾಗಲಿ ಕೆಟ್ಟದಾಗಲಿ ಅನುಭವಿಸ್ಬೇಕಾಗತ್ತೆ. ಸೊ ಅದಕ್ಕೇ ನಮ್ಮಲ್ಲಿ ನೀವು ಅಸ್ಟ್ರಾಲಜಿ ರೀಡಿಂಗ್ ಕೇಳ್ಕೊಳ್ಳಿ. ಆಮೇಲೆ ನಮ್ಮಲ್ಲಿ ಶಾಪ, ಕರ್ಮ, ಸರ್ಪದೋಷ, ಬ್ಲ್ಯಾಕ್ ಮ್ಯಾಜಿಕ್ಕು ಮತ್ತು ನೆಗೆಟಿವ್ ಸ್ಪಿರಿಟ್ಸ್ನ ಪರಿಹಾರ ಮಾಡ್ತೀವಿ. ಮೆಡಿಟೇಷನ್ ಯಾವ ರೀತಿ ಮಾಡೋದು ಅನ್ನೋದು ಕೂಡ ಕ್ಲಾಸಸ್ ಮಾಡ್ತಾಯಿದ್ವಿ. ಇಷ್ಟ ಇರೋ ಅಂಥ ಸ್ಟೂಡೆಂಟ್ಸು ಜಾಯ್ನ್ ಆಗ್ಬೋದು. ವಾಸ್ತುನೇ ದೊಡ್ಡ ಸಮಸ್ಯೆ ಅಂದ್ಕೊಂಡು ಪ್ರೊಫೆಷ್ನಲ್ ಅವ್ರ ಹತ್ರ ಹೋಗ್ತೀರಿ. ಅವರೇನು ಮಾಡ್ತಾರೆ, ನಿಮ್ಮ ಮನೆಗೆ ಬರ್ತಾರೆ, ಇಲ್ಲ ನಿಮ್ಮ ಆಫೀಸ್ ಯಾವುದೋ ಒಂದು ಕಟ್ಟಡ ಜಾಗ ಅಂದ್ಕೊಳ್ಳಿ, ಅವರು 108 ಪರಿಹಾರಗಳು ಹೇಳ್ತಾರೆ. ರೀವರ್ಕು, ಡೆಮಾಲಿಷನ್ ಮಾಡಿದ್ರೇ ಇದು ವರ್ಕ್ ಆಗೋದು ಅನ್ನೋಂತ ಮಾಡಿಬಿಡ್ತಾರೆ. ಯಾಕೆ ಹೊಡಿತೀರಿ? ಆ ಹೊಡೆಯೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಆ್ಯಸ್ ಇನ್ ವೇರ್ ಇನ್ ಕಂಡೀಷನ್ನು ನಾವು ನಿಮಗೆ ಎನರ್ಜಿ ಫೀಲ್ಡ್ ಸ್ಪಿರಿಚುವಲ್ ಆಗಿರೋ ಅಂಥ ವಾಸ್ತು ಕರೆಕ್ಷನ್ಸ್ನ ಮಾಡಿಕೊಡ್ತೀವಿ. ಮನೆ ವಾಸ್ತು ಇರಲಿ ಇರದೇ ಹೋಗಲಿ, ಆ ಮನೆ ದೈವ ಅಂಶ ತುಂಬಿರಬೇಕು. ದೇವಸ್ಥಾನಕ್ಕೆ, ವಿಗ್ರಹಕ್ಕೆ ಕಾಸ್ಮಿಕ್ಸ್ ಎನರ್ಜಿನ ಬರೋ ಅಂಥ ಒಂದು ಫಾರ್ಮುಲಾ ಕ್ರಿಯೇಟ್ ಮಾಡೋರೆ. ಅಂಥ ಒಂದು ಫಾರ್ಮುಲಾನ ನಾವು ಮನೆಗೆ ಮಾಡೋಣ. ನೋಡಿ, ನಮ್ಮಲ್ಲಿ ಎನರ್ಜಿ ಡಿಟೆಕ್ಟ್ ಮಾಡೋದಕ್ಕೆ ಡಿಜಿಟಲ್ ಹಾರಾ ಸ್ಕ್ಯಾನರ್ ಮಿಷಿನ್ ಇದೆ. ಆ ಇನ್ಸ್ಟ್ರೂಮೆಂಟ್ ಮುಖಾಂತರ ನನ್ನನ್ನು ನಾನು ಸ್ಕ್ಯಾನ್ ಮಾಡ್ಕೊಂಡು ತೋರಿಸ್ತೀನಿ. ನೋಡಿ, ನಾನು ಹೇಳಿದ್ನಲ್ಲ ನಮ್ಮಲ್ಲಿ ಎನರ್ಜಿ ಡಿಟೆಕ್ಟ್ ಮಾಡೋ ಅಂಥ ಮಿಷಿನ್ ಇದೆ ಅಂತ. ನೋಡಿ, ಅದೇ ಈ ಇನ್ಸ್ಟ್ರೂಮೆಂಟು. ಈ ಇನ್ಸ್ಟ್ರೂಮೆಂಟು ನೀವು ಎಷ್ಟು % ಫ್ರೀಕ್ವೆನ್ಸಿಯಲ್ಲಿದ್ದೀರಾ ಅಂತ ತೋರಿಸುತ್ತೆ. ನೋಡಿ, ಇವಾಗ ನಿಮಗೆ ನೆಗೆಟಿವ್ ಆಯಿತು ಅಂದ್ಕೊಳ್ಳಿ, ಇದು ಎಷ್ಟು ತೋರಿಸುತ್ತೆ? 10, 20 ಈ ಥರ ರೀಡಿಂಗ್ ತೋರಿಸುತ್ತೆ. ಇವಾಗ ನಾವು ಅದೆಲ್ಲ ರಿಮೂವ್ ಮಾಡಿದ ಮೇಲೆ ನೀವು ಪಾಸಿಟಿವ್ ಬರಬೇಕಲ್ಲ, ಆವಾಗ ಇದು 100% ತೋರಿಸುತ್ತೆ. ನೇಚರಿಂದ ನಮ್ಮ ಬಿಲ್ಡಿಂಗ್ ಒಳಗಡೆ ಬರ್ತಿದೆಯಾ, ನಮ್ಮ ಬಿಲ್ಡಿಂಗ್ ಒಳಗಡೆ ಬಂದ ಮೇಲೆ ನನಗೆ ಬರ್ತಿದೆಯಾ? ಸೊ ಆ ಥರ ಡಿಟೆಕ್ಟ್ ಮಾಡೋದಕ್ಕೆ ಯಾವುದನ್ನ ಒಂದು ಇನ್ಸ್ಟ್ರೂಮೆಂಟ್ ಬೇಕಲ್ವಾ? ಸೊ ಇದು ಡಿಜಿಟಲ್ ಹಾರಾ ಸ್ಕ್ಯಾನರ್ ವಿತ್ ಎನರ್ಜಿ ರೀಡಿಂಗ್ ಪರ್ಸೆಂಟೇಜಲ್ಲಿ ತೋರಿಸುತ್ತೆ. 10, 20, 30. ಇವಾಗ 30% ಇದ್ದೀವಿ ಅಂದರೆ ಬಾಕಿ 70% ಮೈನಸ್ ಆಗಿದ್ದಿಲ್ಲ. 70%ನ ನಾವು ಇನ್ಕ್ರೀಸ್ ಮಾಡ್ಕೊಳ್ಳೋಣ, 100 ಆಗುತ್ತೆ. ಸೊ ಈ ರೀತಿ ಬನ್ನಿ. ಇಲ್ಲಿ ಇವಾಗ ನಮ್ಮ ಆಫೀಸ್ದು ಫೋಟೋ ಹಿಡ್ಕೊಂಡಿದ್ದೀನಿ. ಆ ಫೋಟೋನ ಸ್ಕ್ಯಾನ್ ಮಾಡೋಣ. ನಮ್ಮ ಆಫೀಸ್ದು ಎಷ್ಟು ಬರುತ್ತೆ ಎನರ್ಜಿ ನೋಡಿರಂತೆ. ನೋಡಿ, ಇದು ನಮ್ಮ ಆಫೀಸ್ದು. ಇದನ್ನು ಸ್ಕ್ಯಾನ್ ಮಾಡೋಣ. ನೋಡಿ, ನಮ್ಮ ಆಫೀಸ್ದು ವೈಬ್ರೇಷನ್ ಚೆನ್ನಾಗಿದ್ದರೆ 100% ಬರುತ್ತೆ. ನೋಡಿ, ಇವಾಗ ಸ್ಕ್ಯಾನ್ ಆಗ್ತಿದೆ. ನೋಡಿ, ನೋಡಿ ಇವಾಗ ಸ್ಕ್ಯಾನ್ ಮಾಡಿದ್ದೀವಿ. ರೀಡಿಂಗ್ ನೋಡಿ 100% ಬಂದಿದೆ. ಇವಾಗ ನಮ್ಮದು ಸ್ಕ್ಯಾನ್ ಮಾಡೋಣ, ನನ್ನ ಫೋಟೋ. ಯಾಕಂದರೆ ನಾನು ಕೂಡ ಪಾಸಿಟಿವ್ ಇದ್ದೀನೋ ಇಲ್ವೋ ಅಂತ ಗೊತ್ತಾಗಬೇಕಲ್ವ ತಮಗೆ. ನೋಡಿ, ಸ್ಕ್ಯಾನ್ ಮಾಡೋಣ. ಯಾಕಂದರೆ ನಾನು ಪಾಸಿಟಿವ್ 100% ಬಂದಿದ್ದೀನಿ ಅಂದರೆ ನಿಮ್ಮನ್ನು ಕೂಡ 100% ಪಾಸಿಟಿವ್ ಬರೆಸ್ತೀನಿ ನಾನು. ನೋಡಿ ವೀಕ್ಷಕರೇ, ನನ್ನ ಫೋಟೋದು ವೈಬ್ರೇಷನು ಎಷ್ಟಿದೆ ನೋಡಿ, 100% ಬಂದಿದೆ. ಯಾವತ್ತೋ ಒಂದು ಸತಿ ಪಾಸಿಟಿವ್ ಬರೋದಲ್ಲ 100%. ಸೊ ಈ ರೀತಿ ನಾವು ನಿಮಗೆ ಕರೆಕ್ಷನ್ಸ್ ಮಾಡಿ ಕೊಡ್ತೀವಿ. ನೀವಿರೋವಂಥ ಸ್ಥಳ ಯಾವುದೇ ಆಗಿರಲಿ. ವೀಕ್ಷಕರೇ, ಇನ್ನೊಂದು ವಿಚಾರ ಇಲ್ಲ, ನಮ್ಮಲ್ಲಿ ದೇವಸ್ಥಾನ ಕೂಡ ಕರೆಕ್ಷನ್ಸ್ ಮಾಡಿಕೊಡ್ತೀವಿ. ಯಾಕಂದರೆ ಅಲ್ಲಿ ಫ್ರೀಕ್ವೆನ್ಸಿ ಸುತ್ತಮುತ್ತಲು ಎಷ್ಟೊಂದು ಜನ ಬರೋದ್ರಿಂದ ನೆಗೆಟಿವ್ ಕನ್ವರ್ಟ್ ಆಗುತ್ತೆ. ಅಂಥ ಒಂದು ಸ್ಥಳಕ್ಕೂ ನಾವು ಸ್ಪಿರಿಚುವಲ್ ಎನರ್ಜಿ ಪ್ರೊಟೆಕ್ಷನ್ ಮಾಡಿ ಕೊಡ್ತೀವಿ. ಅರ್ಥಾತ್ ಒಂದು ಸತಿ ನಮ್ಮ ಹತ್ರ ಕರೆಕ್ಷನ್ಸ್ ಮಾಡಿಕೊಂಡ್ರೆ ಪದೇ ಪದೇ ಕರೆಕ್ಷನ್ಸ್ ಮಾಡಿಸೋ ಅವಶ್ಯಕತೆ ಇಲ್ಲ.
ಲೈಫ್ ಲಾಂಗ್ ರೆಮಿಡಿ ಇದು. ನೋಡಿ, ನಮ್ಮಲ್ಲಿ ಎನರ್ಜಿ ಕಿಟ್ ಒಂದು ಬರುತ್ತೆ. ಫಸ್ಟು ಅವ್ರ ಮನೆ ಜನಗಳಲ್ಲಿರೋಂಥ ಶಾಪ ಕರ್ಮ ಮತ್ತು ಅವ್ರ ಮನೇಲಿರೋಂಥ ನೆಗೆಟಿವ್ ಫ್ರೀಕ್ವೆನ್ಸಿ ಫೋರ್ಸ್ನೆಲ್ಲ ತೆಗೆದುಬಿಡ್ತೀವಿ. ತೆಗೆದುಕೊಟ್ಟು ನಾವು ಇಲ್ಲಿಂದ ಕೊರಿಯರ್ ಮಾಡ್ತೀವಿ. ಆನ್ಲೈನ್ ಮುಖಾಂತರ ನಾವು ಕರೆಕ್ಷನ್ಸ್ ಮಾಡ್ಬೋದು. ಹೊರಗಿನ ದೇಶ ಆಗಿದ್ರೂ ಸರಿ, ನಮ್ಮ ಔಟ್ ಆಫ್ ಬ್ಯಾಂಗ್ಳೂರ್ ಆದರೂ ಸರಿಯೇ ಆನ್ಲೈನ್ ಮುಖಾಂತರ ಕರೆಕ್ಷನ್ಸ್ ಮಾಡ್ಬೋದು ನಾವು. ನೋಡಿ, ನಮ್ಮಲ್ಲಿ ಆನ್ಲೈನು ಇದೆ, ಆಫ್ಲೈನು ಇದೆ, ಎರಡೂ ಬೇಕಾದ್ರೆ ತೊಗೊಬೋದು. ಬೆಂಗಳೂರಲ್ಲಿರೋರು ನೇರವಾಗಿ ಬರ್ಬೋದು. ಅಪಾಯಿಂಟ್ಮೆಂಟ್ ತೊಗೊಬೇಕಂದ್ರೆ ಕೆಳಗಡೆ ಬರ್ತಿರೋ ನಂಬರ್ ಇದೆಯಲ್ಲ, ಡೈರೆಕ್ಟಾಗಿ ಯಾರು ಫೋನ್ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಪ್ರತಿಯೊಬ್ಬರೂ ಗಂಟೆಗಟ್ಟಲೆ ಮಾತಾಡ್ಬಿಡ್ತೀರ. ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಿಮ್ಮದು ಏನು ತೊಂದರೆ ಇದೆಯೋ ಅದನ್ನು ಹಾಕಿ ಸಾಕು. ಇದಕ್ಕೆ ರೆಮಿಡಿ ಆಗುತ್ತಾ ಇಲ್ವಾ ನಾವು ಸಜೆಷನ್ ಕೊಡ್ತೀವಿ. ನಮ್ಮಲ್ಲಿ ರೆಮಿಡಿ ಆಗಲ್ಲ ಅನ್ನೋದು ಯಾವುದೂ ಇಲ್ಲ. ನಿಮಗೆ ಯಾವುದೇ ಥರ ಸಿಚುಯೇಷನ್ ಇರಲಿ ನಾವು ರೆಮಿಡಿ ಮಾಡಿ ಕೊಡ್ತೀವಿ. ನಾವು ಅಟೆಂಡ್ ಮಾಡೋದಕ್ಕೆ ಆಗಲ್ಲ. ನೋಡಿ, ಪ್ರತಿಯೊಬ್ಬರಿಗೂ 1 ಅವರ್ ಡಿಸ್ಕಷನ್ ಇರುತ್ತೆ. ದಿನಕ್ಕೆ 7 ಅಪಾಯಿಂಟ್ಮೆಂಟ್ ನಾನು ಕೊಡೋದು. ಅರ್ಥ ಆಯ್ತಾ? ಮತ್ತು ಆಫ್ಲೈನು ಕೂಡ ಇದೆ, ಆನ್ಲೈನು ಇದೆ. ನಮ್ಮ ಇಂಡಿಯಲ್ಲಾಗಿರ್ಬೋದು, ಹೊರಗಿನ ದೇಶ ಆದರೂ ಆಗಿರ್ಬೋದು. ಸೊ ವಾಟ್ಸಪ್ ಮುಖಾಂತರ ನೀವು ಅಪಾಯಿಂಟ್ಮೆಂಟ್ ತೊಗೊಳ್ಳಿ ದಯವಿಟ್ಟು.